ಗುಡ್ ಈವ್ನಿಂಗ್ ಮಕ್ಕಳೇ ಎಲ್ಲರಿಗೂ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ನಾನಾರ್ಥಕಗಳನ್ನು ನೋಡ್ತೀವಿ. ನಾನಾರ್ಥಕ ಅದು ನೋಡೋಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ ನಾವು? ಪುನರಾವರ್ತನ ಅಂತ ಹೇಳ್ತೀರಾ? ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ? ವಿರುದ್ಧಾರ್ಥಕ ಪದಗಳು. ಗೊತ್ತಿದೆ ಅಲ್ವಾ ನಿಮಗೆ? ಅದರ ಅರ್ಥನ ವಿರುದ್ಧ ಮಾಡಿಬಿಡುತ್ತೆ ಪದ, ವಿಪರೀತ ಮಾಡಿಬಿಡುತ್ತೆ. ಅದಕ್ಕೆ ನಾವು ವಿರುದ್ಧಾರ್ಥಕ ಪದ ಅಂತ ಹೇಳ್ತಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ನಾನಾರ್ಥಕಗಳ ಬಗ್ಗೆ ಓದ್ತೀವಿ. ನಾನಾರ್ಥಕ ಅಂದರೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುತ್ತೆ. ಒಂದೇ ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಹ ಪದ. ಈಗ ಕರಿ ಅಂದರೆ ಏನಂತೀರಿ? ಕರಿ ಅಂದರೆ ಕಪ್ಪುಗೆ ಅಥವಾ ಎಣ್ಣೆಗೆ ಕರಿಯೋದು, ಅದಕ್ಕೂ ಕರಿ ಅಂತೀರಿ. ಯಾರಿಗಾರ ಕರಿಬೇಕು ಅಂದರೆ ಅವ್ನು ಕರಿ ಅಂತೀರಿ. ಕರಿ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಅದಾವಲ್ಲ? ಆನೆ ಕರ್ರಗಿದೆ, ರೈಟ್? ಇಲಿ ಕರಿ, ಆನೆ ಕರಿ. ಯಾಕಪ್ಪ ಇಲಿನ ಆನೆ ಕರಿತೀರಾ? ಸರಿ, ಕರಿಯಪ್ಪ. ಯಾರು ಕರಿತೀರಿ? ಕರಿ ಅಂದರೆ ಆನೆಗೂ ಕರಿ ಅಂತೀರಿ. ಕಪ್ಪು ಎಣ್ಣೆಯಲ್ಲಿ ಕರಿಯುವುದಕ್ಕೆ, ಇನ್ನೊಬ್ಬರನ್ನ ಕರಿಯೋದಕ್ಕೆ ಕರಿ ಅಂತೀರಿ. ಭಾಳಷ್ಟು ಅರ್ಥ ಇದಾವಿಲ್ವಾ? ಸೊ ಇದಕ್ಕೆ ನಾವು ನಾನಾರ್ಥಕಗಳಂತೀವಿ ಮಕ್ಕಳೇ. ನಮ್ಮ ಹತ್ರ ಕೆಲವು ಪದಗುಚ್ಛ ಇದ್ದಾವೆ. ಅದರ ನಾನಾರ್ಥಕಗಳನ್ನ ನಾವು ತಿಳ್ಕೊಂಬಿಡೋಣ. ರೆಡಿ ಇದ್ದೀರಾ? ಭಾವ ಅಂದರೆ ಅಕ್ಕನ ಗಂಡ ಭಾವ. ಮನಸ್ಸಿನ ಸ್ಥಿತಿ ಭಾವನೆ, ಭಾವ, ಹಾವ ಭಾವ, ರೈಟ್? ಸೊ ಅದಕ್ಕೂ ಸಹ ಈ ಥರ ಅರ್ಥ ಬರ್ತದೆ. ಉಳಿ ಅಂದರೆ ಸ್ವಲ್ಪ ಎಲ್ಲ ಒಬ್ಬನೇ ತಿನ್ಬೇಡ ವಿಜಯ್, ಸ್ವಲ್ಪ ಉಳಿಸಪ್ಪ, ಸ್ವಲ್ಪ ಉಳಿಸಪ್ಪ, ಉಳಿಸಪ್ಪ. ಎಲ್ಲ ತಿಂದ್ಬಿಟ್ಟು ಏನೂ ಇಲ್ಲ, ಓಕೆ ಗುಡ್. ಉಳಿ ಅಂದರೆ ಸ್ವಲ್ಪ ಬಿಡಪ್ಪ, ಉಳಿಸು ಅಂತನೂ ಅಲ್ವ ನಾವು? ಉಳಿಸು, ಇಲ್ಲೇ ಉಳ್ಕೊಳ್ಳಪ್ಪ, ಇವತ್ತು ನಾಳೆ ಹೋಗುವಂತೆ ಇರುವಂಥ ತಾನೇ ಅರ್ಥ ಬರ್ತವಾಗ. ಆಮೇಲೆ ಉಳಿ ಅಂದರೆ ಬಡಗಿನ ವಸ್ತು. ಬಡಗಿ ಒಂದು ವಸ್ತು ಯೂಸ್ ಮಾಡ್ತಾರೆ ಉಳಿ ಅಂತ. ಉಳಿ, ಅಲ್ಲೂ ಒಂದು ಉಳಿ ಇರ್ತದೆ, ಗೊತ್ತದಲ್ವಾ? ಸೊ ಬಡಗಿ ಬಳಸುವ ವಸ್ತು ಸಹ ಆಗ್ತದೆ. ತೊರೆ ಅಥವಾ ಅಗಲುವಿಕೆ. ನಮ್ಮನ್ನೆಲ್ಲ ತೊರೆದಿದ್ದಾರೆ, ನಮ್ಮನ್ನು ಬಿಟ್ಟು ತೊರೆದಿದ್ದಾರೆ, ಹೋಗಿದ್ದಾರೆ ಅಂತ ಅರ್ಥ ಆಯ್ತಾ? ತೊರೆ ಅಂದರೆ ಪ್ರವಾಹನೂ ಬರುತ್ತೆ, ಅಗಲುವಿಕೆನೂ. ನಮ್ಮನ್ನು ಬಿಟ್ಟು ಹೋಗೋದಕ್ಕೂ ತೊರೆ ಅಂತ ಹೇಳ್ಬೋದು. ಅಗ್ಗ ಕಡಿಮೆ ಬೆಲೆ ಅಥವಾ ಅಲ್ಲ ಅಥವಾ ಶ್ರೇಷ್ಠತೆ ಎಲ್ಲ ಬರ್ತದೆ. ನೆರವೇರು, ಈಡೇರು ಅಥವಾ ಪೂರ್ಣವಾಗು, ಎರಡೂ ಅರ್ಥ ಕೊಡ್ತದೆ. ಸಂದರ್ಭಕ್ಕೆ ತಕ್ಕಂತೆ ನೀವು ಯಾವ ಸಂದರ್ಭದಲ್ಲಿ ಬಳಸ್ತೀರಿ ಆ ಸಂದರ್ಭಕ್ಕೆ ತಕ್ಕಂತೆ ನಾನಾ ಅರ್ಥಗಳು ಬರ್ತವೆ. ಸರಿನಾ? ಮತ್ತೆ ಅದಿದೆ ಮಕ್ಕಳೇ. ಬೆಂಕಿ, ಅಗ್ನಿ, ಅನಲ. ಅಗ್ನಿ ಅಂತಲೂ ಕರಿತೀವಿ, ಅನಲ ಅಂತಲೂ ಕರಿತೀವಿ. ಶಿರ ತಲೆ ಮತ್ತು ಮುಡಿ. ದೇವರಿಗೆ ಏನಪ್ಪ ಹೇಳಪ್ಪ? ಮುಡಿ ಅಂದರೆ ಇದು ತಲೆ ಮೇಲ್ಭಾಗ, ಆಯಿತಾ? ಒಂದು ಹಾಡಿದೆಯಲ್ಲ, ಸೂಜುಗಾದ ಸೂಜು ಮಲ್ಲಿಗೆ ಮಾದೇವನಿಂಗೆ. ಮಂಡೆ ಅಲ್ಲ ಅದು, ಮಂಡೆ ಮೇಲೆ ದುಂಡು ಮಲ್ಲಿಗೆ. ಮುಡಿ ಅಲ್ಲಿ ಬರಲ್ಲ. ರೈಟ್. ಮುಡಿ ಅಂದರೆ ಮೇಲ್ಭಾಗ, ತಲೆಭಾಗ, ಆಯಿತಾ? ಎರಡು ಆಯ್ತಾ? ಶಿರ ಅಂದರೆ ತಲೆ ಮತ್ತು ಮುಡಿ. ಧಿಕ್ಕರಿಸು ಅಥವಾ ತಿರಸ್ಕರಿಸು. ಧಿಕ್ಕಾರ. ಯಾವುದಪ್ಪ ಪೊಲಿಟಿಕಲ್ ಪಾರ್ಟಿ ನಿಂದು? ಆಯ್ತು, ನೀವು ಯಾವುದಾದ್ರೂ ಪಕ್ಷಕ್ಕೆ ಸೇರಿರ್ಬೋದು, ಆಯಿತಾ? ನೀವು ಪ್ರತಿಭಟನೆ ಮಾಡ್ಬೇಕಾದ್ರೆ ಧಿಕ್ಕಾರ ಮಾಡ್ತೀರಿ, ಅದು ತಿರಸ್ಕರಿಸೋಕ್ಕೆ, ಆಯಿತಾ? ಇನ್ನೊಬ್ಬರ ಹೇಳಿಕೆಯನ್ನು ಧಿಕ್ಕರಿಸಿದ್ರು ಅವ್ರನ್ನ ಅವಮಾನಿಸ್ಲಿಕ್ಕೂ ಹೇಳ್ಬೋದು ಧಿಕ್ಕಾರನ, ಕರೆಕ್ಟಾ? ಸೊ ಎರಡೂ ಬರ್ತದೆ ಮಕ್ಕಳೇ, ಸಂದರ್ಭಕ್ಕೆ ತಕ್ಕಂತೆ ಬರ್ತದೆ. ನಿಬ್ಬೆರಗು, ಅತ್ಯಾಶ್ಚರ್ಯ ಅಥವಾ ವಿಸ್ಮಯ. ದಂಡ, ಕೋಲು, ಗೊತ್ತಿದೆಯಲ್ವಾ? ದಂಡ ಗೊತ್ತಾಯ್ತು. ದಂಡು ಸೈನ್ಯ, ಗುಂಪು. ವರ್ಗ ಅಂದರೆ ತರಗತಿ, ಅಂತಸ್ತು ಮತ್ತು ಬದಲಾವಣೆ. ಮೂರಕ್ಕೂ ಸಹ ವರ್ಗ ಅಂತ ಕರಿಬೋದು ನಾವು. ಮತದ ಅರ್ಥ ಏನೇನು ಬರ್ತದೆ? ಮತ ಅಂದರೆ ಜಾತಿನೂ ಬರುತ್ತೆ. ಯಾರಿಗೆ ಕೊಡ್ತೀರಪ್ಪ ನಿಮ್ಮ ಮತ? ನಿಮ್ಮ ಮತ ಯಾರಿಗಿದೆ? ಅದು ಬೆಂಬಲ. ಯಾರಿಗೆ ಕೊಡ್ತೀರಾ ನಿಮ್ಮ ಮತ? ಯಾರಿಗೆ ನಿಮ್ಮ ಬೆಂಬಲ ಸೂಚಿಸ್ತೀರ ಅಂತ ಅರ್ಥ.
ನನ್ನ ಮತವನ್ನು ಸಹ ಕೇಳ್ರಿ, ನನ್ನ ಅಭಿಪ್ರಾಯವನ್ನು ಸಹ ಸ್ವಲ್ಪ ಕೇಳಿ ಅಂತ ಹೇಳಲಿಕ್ಕೆ ಅಭಿಪ್ರಾಯ ಅನ್ನುವ ಅರ್ಥನೂ ಸಹ ಬರ್ತದೆ. 3 ಅರ್ಥಗಳು ಬರ್ತವೆ ಸಂದರ್ಭಕ್ಕೆ ತಕ್ಕಂತೆ. ವಿಧಾನ, ಅಂಜನ್, ರೀತಿ, ಬಗೆ ಮತ್ತು ಶೈಲಿ. ಗುಡ್. ಅಂಗ. ಅಂಗ ಅಂದರೆ ಒಂದು ಚಿಕ್ಕ ಭಾಗ ಅಥವಾ ನಮ್ಮ ದೇಹದಲ್ಲೂ ಒಂದು ಅಂಗ ಇರ್ತದೆ ಅಲ್ವಾ, ನಮ್ಮ ದೇಹಕ್ಕೂ ಸಂಬಂಧಪಡ್ತದೆ ಅದು. ದಳ, ಎಲೆ ಅಥವಾ ಗುಂಪು. ದಳ ಅನ್ನೋದು ಎಲೆನೂ ಬರ್ತದೆ ನೋಡ್ರಿ, ಎಲೆ. ಈ ದಾಸವಾಳದ ದಳ ನೋಡಿದ್ದೀರಾ? ಅಲ್ಲೂ ದಳ ಅನ್ನೋ ಪದ ಬಳಸ್ತಾರ. ಗುಂಪಿಗೂ ದಳ ಅಂತಾರೆ ಮತ್ತು ಸೈನ್ಯಕ್ಕೂ ದಳ ಅಂತಾರೆ. ದಳಪತಿ ಕೇಳಿದ್ರ? ದಳಪತಿ, ಸೇನಾಧಿಪತಿ, ದಳಪತಿ. ಕರ, ತೆರಿಗೆಗೂ ಕರ ಅಂತೀವಿ ಆಯಿತಾ, ಮತ್ತು ಕೈಗೂ ಸಹ ಕರ ಅಂತೀವಿ. ಸರ್ವಜ್ಞಾನ ಒಂದು 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 ಸಾಲಿದೆ, ಕರೆಯದೇ ಬಂದವರನ್ನು ಕರದಿಂದ ಹೊಡಿ ಎಂದ ಸರ್ವಜ್ಞ ಅಂತ ಒಂದಿತ್ತು. ಅದನ್ನು ಕೆರದಿಂದ ಹೊಡಿ ಎಂದ ಸರ್ವಜ್ಞ ಅಂತ ಮಾಡಿಬಿಟ್ರು ಎಲ್ಲರೂ. ಕೆರ ಅಂದರೆ ನಮ್ಮ ಚಪ್ಪಲಿ ಬಂದ್ಬಿಡ್ತದೆ ಅದು. ಅವರೆಂದು ಆವಾಗಿನ ಕಾಲದಲ್ಲಿ ಅವ್ರು ಚಪ್ಪಲಿನೇ ಆಗ್ತಿದ್ದಿಲ್ಲ. ಇವರೆಲ್ಲ ಏನು ಮಾಡಿಬಿಟ್ರು, ಕರ ಅನ್ನೋದನ್ನು ಕೆರೆ ಮಾಡಿಬಿಟ್ರು, ಕೆರ ಅಂದ್ಬಿಟ್ರು ಅದನ್ನು. ಅರ್ಥನೇ ಭಾಳ ಗಂಭೀರ ಆಗ್ಬಿಡ್ತದೆ. ಹತ್ತಿ, ಅರಳೆ ಅಥವಾ ಹತ್ತಿ ಅನ್ನೋದು ಏರೋದಕ್ಕೂ ಬರ್ತದೆ. ಏಣಿ ಹತ್ತಿ, ಹೌದಿಲ್ವಾ? ಹತ್ತಿಗೆ 2 ಅರ್ಥ ಬರ್ತದೆ. ಲಘು, ಹಗುರ, ಚಿಕ್ಕದು, ಸ್ವಲ್ಪ, ಅಲ್ಪ, ಹಗುರ, ಇದೆಲ್ಲ ಅರ್ಥಗಳು ಬರ್ತವೆ. ಮತ್ತು ಲಘುನೇ ಬಾ, ಜಲ್ದಿ, ಲಘು ಬಾ, ಹೌದಲ್ರಿ? ಅದು ಬರ್ತದೆ ಅರ್ಥ. ಲಘುತ್ತಮ, ನೆನೆಸ್ಕೊಳ್ಳೋದು. ಮಳೆಯಲ್ಲಿ ಅಂದರೆ ಏನದು? ಒದ್ದೆ ಆಗೋದು, ಹೌದಲ್ವಾ? 2 ಅರ್ಥ ಬರ್ತದೆ. ಬಗೆ, ಯೋಚಿಸು ಮತ್ತು ವಿಧ. ಸುತ್ತು, ವೃತ್ತ ತಿರುಗು ಅಥವಾ ಅಲೆದಾಡು. ಸುತ್ತಾಡು, ಹೌದಾ? ಅರಿ, ವೈರಿ ಅಥವಾ ತಿಳಿ. 2 ಅರ್ಥ ಕೊಡ್ತದೆ ನಮಗೆ ಅರಿ ಅನ್ನೋದಕ್ಕೆ. ಇದು ಬಂದಿತ್ತಲ್ವಾ? ಬಂದಿತ್ತು, ಒಮ್ಮೆ ಬಂದಿತ್ತು. ಕರ ಬಂದಿತ್ತು, ಅದಕ್ಕೆ ಕಿರಣ, ತೆಗೆ, ತೆರಿಗೆ, ಕೈ ಇದೆಲ್ಲ ಸೇರಿಸಿದ್ದೀವಿ. ಕಂದ, ಕೂಸು, ಗೆಡ್ಡೆ. ತರಿ, ಕತ್ತರಿಸು, ಗದ್ದೆ, ಕಡಿ, ಛೇದಿಸು, ಇದೆಲ್ಲದೂ ಬರ್ತದೆ. ತರಳ, ಬಾಲಕ, ಚಂಚಲ, ಹುಡುಗ, ರೈಟ್. ಕಲಿ, ಯುಗದ ಹೆಸರು, ಕಲಿಯುಗದ ಹೆಸರು ಕಲಿ. ಮತ್ತು ವೀರ, ಕಲಿಗೆ ವೀರನ ಅರ್ಥನೂ ಬರ್ತದೆ. ಸಮಾನಾರ್ಥಕದಲ್ಲಿ ನಾವು ನೋಡಿದ್ದೀವಿ ಪದಗಳನ್ನು, ನೆನಪಿದೆ ಇಲ್ವಾ? ಕಲಿ ಅಂದರೆ ವೀರ ಅಂತಲೂ ಬರ್ಸಿದ್ವಿ ನಾವಲ್ಲಿ. ಉನ್ನತಿ, ಎತ್ತರ ಅಥವಾ ಹಿರಿಮೆ. ಒಕ್ಕಲುತನ ಕೇಳಿದ್ದೀರಾ? ಒಕ್ಕಲುತನ ಭಾಳ ಕಷ್ಟ ರೀ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಮನೆತನ ಮತ್ತು ರೈತ. ಒಲೆ ಅಲ್ಲ, ಓಲೆ, ಕಿವಿಯ ಆಭರಣ ಅಥವಾ ಪತ್ರಕ್ಕೂ ಓಲೆ ಅಂತಾರೆ. ಕಾಸಿ, ನಕಲು ಪ್ರತಿ ಮತ್ತು ಅಥವಾ ಅನುಕರಣಿ, 2 ಬರ್ತದೆ ಮಕ್ಕಳೇ. ಆಯಿತು. ಕೃತಕ, ಕಪಟ ಅಥವಾ ಅಸಹಜ. ನೋಡಿ ಮತ್ತೇನಿದೆ? ಕೆದರೋದು ಅಂದರೆ ಹರಡುವುದು, ಚೆಲ್ಲಾಪಿಲ್ಲಿ ಮಾಡುವುದು. ನಾಯಿ ಬಂದೆಲ್ಲ ಕೆದರು ಹೋಗ್ಬಿಡ್ತಪ್ಪ ಅಂತಾರೆ, ಕೇಳಿದ್ದೀರಾ? ಹೌದಪ್ಪ, ಸುಭಾಷು ಮಾಡ್ತಾನೆ ಒಂದೊಂದ್ಸರಿ. ಕೋಡು, ಕೊಂಬು ಅಥವಾ ಶಿಖರ. ಯಾರಿಗಿದೆ ಕೋಡು? ಓಕೆ, ಯಾರೊಬ್ರು ಕೈ ಎತ್ತಿದ್ರು, ಅಲ್ಲಿರ್ತದೆ ನೋಡ್ರಿ. ಗುಡ್ ಬಾಯ್. ಕ್ಷಯ, ನಾಶ, ಕುಗ್ಗುವಿಕೆ. ಗುಡ್ ಬಾಲಾಜಿ, ಗುಡ್. ಚರಿಗೆ, ನನಗೂ ಗೊತ್ತಿದ್ದಿಲ್ಲ ಚರಿಗೆಗೆ ಚಂಬು ಅಂತಾರಂತ. ಅದು ಈ ಕಡೆ ಈ ಹಾವೇರಿ ಸೈಡು ಈ ಕಡೆ ಎಲ್ಲ ಮಕ್ಕಳು ಮತ್ತು ಕೆಲವ್ರು ಹೇಳ್ತಾರೆ ಚರಿಗೆ ಇಟ್ಕೊಂಡು ಹೋಗ್ತೀವಿ ಅಂತ. ಅಲ್ಲ, ಈಗ ಇಲ್ಲಪ್ಪ, ಆವಾಗಿನ ಕಾಲದಲ್ಲಿತ್ತು. ಈಗ ಎಲ್ಲರ ಮನೇಲಿ ಟಾಯ್ಲೆಟ್ಸ್ ಇದ್ದಾವೆ, ಯಾರು ಹೊರಗಡೆ ಬಯಲು ಶೌಚಾಲಯಕ್ಕೆ ಹೋಗಲ್ಲ, ಆಯಿತಾ? ಸೊ ಆವಾಗೆಲ್ಲ ಚರಿಗೆ ತಗೊಂಡು ಹೋಗ್ತಿದ್ರು.
ನಮ್ಮ ಅಜ್ಜರು ನಿಮ್ಮ ಅಜ್ಜರು ಎಲ್ಲರೂ. ಇವಾಗ ಆ ಪರಿಸ್ಥಿತಿ ಇಲ್ಲ. ಹಳ್ಳಿಗಳಲ್ಲಿ ಎಲ್ಲರ ಮನೇಲಿ ಬಹುತೇಕ ನಾವು ಟಾಯ್ಲೆಟ್ಸನ್ನ ಕಟ್ಟಿಸಿದ್ದಾರೆ. ಚಂಬು ಮತ್ತು ಭಿಕ್ಷಾಟನೆ. ಜವ, ಯಮ ಮತ್ತು ವೇಗ. ಜವರಾಯ ಬಂದ ಅಂತ ಕೇಳಿದ್ದೀರಾ? ಜವರಾಯ, ಯಮರಾಜ, ಯಮ ಅಥವಾ ವೇಗ. ಜಾಡು ಅಥವಾ ಗುರುತು. ಗುಡ್. ತತ್ವ, ಸಿದ್ಧಾಂತ ಅಥವಾ ನಿಯಮ. ಗುಡ್. ತಡವರಿಸು, ನೇವರಿಸು ಅಥವಾ ಹುಡುಕು. ಎರಡು ಅರ್ಥ ಕೊಡ್ತದೆ. ತಾರೆ ಅಥವಾ ಕಲಾವಿದ. ಕಲಾವಿದರಿಗೂ ತಾರೆಯರು ಅಂತಾರೆ. ಸಿನಿಮಾ ತಾರೆಯರು. ಸಿನಿಮಾ ತಾರೆಯರು ಅಲ್ಲಪ್ಪ. ಈ ಪೇಂಟ್ ಹೊಡೆಯೋರು ಸಹ ಕಲಾವಿದರೆ. ಆದರೆ ಎಲ್ಲ ಪೇಂಟ್ ಹೊಡೆಯೋರು ಭಾಳ ಫೇಮಸ್ಸಾ? ಪಿಕ್ಚರಲ್ಲಿ ಅಂದರೆ ಚಲನಚಿತ್ರಗಳಲ್ಲಿ ನಟನೆ ಮಾಡುವವರು ಸಹ ಕಲಾವಿದರೆ. ಆದರೆ ಎಲ್ಲ ನಟರು ಭಾಳ ದೊಡ್ಡ ಕಲಾವಿದರ? ನಮಗೆ ಕೆಲವರ ಹೆಸರು ನೆನಪಿರುತ್ತೆ ತಾನೆ. ಅವರ ಪ್ರಭಾವ ಹೆಚ್ಚಿರುತ್ತಲ್ಲ, ಅವರನ್ನು ದೊಡ್ಡ ಕಲಾವಿದರು, ಮೇರು ಕಲಾವಿದರು, ಅವ್ರನ್ನ ತಾರೆ ಅಂತ ಕರಿತೀವಿ. ಸ್ಟಾರ್ಗಳು. ಸ್ಟಾರ್, ರಿಯಲ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, ಪವರ್ ಸ್ಟಾರ್ ಮತ್ತು 5 ಸ್ಟಾರಾ? 5 ಸ್ಟಾರ್ ಚಾಕ್ಲೇಟಪ್ಪ. ಎನಿವೇಸ್, ಸೊ ಈ ಥರ ಎಲ್ಲ ಹೆಸರುಗಳಿದ್ದಾವೆ. ಈಗ ಇವರು ಬೇರೆ ಕಡೆ ಸ್ಟಾರ್ಗಳ ಕಡೆಗೆ ಹೊಂಟರು. ಎನಿವೇಸ್, ಸೊ ಈಗ ಮುಂದೋಗ್ಬೋದಾ ನಾವು? ತಿರುಗು, ಅಲೆದಾಡು ಅಥವಾ ವೃತ್ತಾಕಾರದಲ್ಲಿ ಚಲಿಸು. ತಟ್ಟೆ, ಹರಿವಾಣ ಮತ್ತು ಚಪ್ಪಟೆ. ಸುಭಾಷ್, ತಟ್ಟೆ ಈಗಲೇ ಬಿಲ್ಲ. ಊಟದ ಸಮಯ ಭಾಳ ದೂರ ಇದೆ, ಆಯಿತಾ? ಪ್ರಶ್ನೆಗಳಾದ ಮೇಲೆ ಊಟಕ್ಕೆ ಹೋಗ್ಬೋದು ನಾವೆಲ್ಲರೂ. ರೆಡಿ ಇದ್ದೀರಾ ಪ್ರಶ್ನೆಗೆ? ಕೆಲವು ಪದಗಳಿದ್ವು. ಅದೇ ಪದಗಳ ಮೇಲೆ ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ಸಮಾಧಾನವಾಗಿ ಒಂದೊಂದಾಗಿ ಮಾಡ್ತಾ ಹೋಗೋಣ. ರೆಡಿ ಇದ್ದೀರಿ? ಟಕ್. ಚಲೋ, ಫಸ್ಟ್ ಕ್ವೆಶನ್. ಕರಿ ಪದದ ಅರ್ಥಗಳಲ್ಲಿ ಒಂದು ಯಾವುದು? ಓಕೆ, ಗುಡ್, ಥ್ಯಾಂಕ್ ಯು. ಭಾವ ಎಂಬ ಪದದ ಅರ್ಥವು? ಮತ್ತು ಹಾಗಾದರೆ ತಂಗಿ ಗಂಡ ಏನಾಗ್ತಾರೆ? ಮೈದ ಅಂತ ಕರೀತಾರೆ, ಮೈದನ ಅಂತ ಕರೀತಾರೆ. ಕರೆಕ್ಟ್. ಉಳಿ ಪದದ ಅರ್ಥಗಳಲ್ಲಿ ಸೇರದ ಪದ? ಸೇರದ ಪದ. ನೀರು. ಸೇರಾದ ಪದ. ಅರ್ಥ ಆಯ್ತಾ? ಎಲ್ಲ ನೀವು ಫಸ್ಟ್ ಇರುವಂತ ಹಾಕ್ಬಿಟ್ರಿ. ಎಂಥದ ಪ್ರಶ್ನೆ ಬರ್ಬೇಕು ಮುರಾರ್ಜಿಯಾಗ, ಹಾಗೆ ಬಂದ್ಬಿಡ್ತೀರಲ್ಲ. ತ್ವರೆ ಪದದ ಅರ್ಥ? ಇನ್ನೊಂದು ಅರ್ಥ ಇತ್ತು ತ್ವರೆಗೆ. ಅಗಲಿಕೆ, ಅಗಲುವಿಕೆ, ಇರುವಿಕೆ ಅಲ್ಲ. ಅಗ್ಗ ಪದದ ಅರ್ಥಗಳು ಯಾವ್ಯಾವು? ಕಡಿಮೆ ಬೆಲೆ ಮತ್ತು ಅಲ್ಲ. ಹೇಳ್ಬೋದಾ? ಓಕೆ, ಬಾಲಾಜಿ ಎಕ್ಸಸೈಸ್ ಆಮೇಲೆ ಮಾಡಂತೆ. ಏನಪ್ಪ? ಸಾರಿ, ಏನಪ್ಪ? ಕರೆಕ್ಟ್ ಇದೆಯಪ್ಪ, ಕರೆಕ್ಟ್ ಇದೆ. ಇಲ್ಲ, ಕರೆಕ್ಟ್ ಇದೆ. ನೆರವೇರು ಪದದ ಅರ್ಥ? ನೆರವೇರು ಪದದ ಅರ್ಥ ಈಡೇರು. ಸರಿ, ಓಕೆ. ನಿಮಗೆ ಗೊತ್ತಾಗ್ತಿದವ? ಬೆಂಕಿ ಪದದ ಸಮಾನಾರ್ಥಕ ಪದ? ಬೆಂಕಿ ಬರೋಕ್ಕೆ ಸಾಧ್ಯ ಇಲ್ಲ, ಅದು ಬಿಡ್ರಿ. ಜ್ವಾಲೆ ಆಗ್ತದ? ಜ್ವಾಲೆ ಅಂತ ಹೇಳ್ಬೋದು. ಶಿರ ಪದದ ಅರ್ಥ? ಶಿರ ಅಂದ್ರೇನು? ತಲೆ. ಏನಿಲ್ಲಪ್ಪ, ಇರಲ್ಲಪ್ಪ, ಎಲ್ಲ ಪುಸ್ತಕದಲ್ಲಿ ಇರೋದಿಲ್ಲಪ್ಪ. ಸ್ವಲ್ಪ ನಮಗೆ ಮೆದುಳನ್ನೋದು ಕೊಟ್ಟಿದ್ದಾನೆ ದೇವರು, ಅದನ್ನು ಬಳಸ್ಬೇಕಪ್ಪ. ಆಯ್ತಪ್ಪ. ಅನ್ನಲ್ಲ ಅಂತ ಬರಬೇಕಿತ್ತು ಸಾರ್ ಅಂತ ಹೇಳ್ತೀಯಲ್ಲಪ್ಪ ಈಗ. ಪ್ರತಿ ಸರಿ ಅದೇ ಇರಲ್ಲಪ್ಪ. ಶಿರ ಪದದ ಅರ್ಥ ತಲೆ. ಧಿಕ್ಕರಿಸು ಪದದ ವಿರುದ್ಧಾರ್ಥಕ ಪದ? ತಿರಸ್ಕರಿಸು ಅಲ್ವಾ? ದ್ವೇಷಿಸು. ಕರೆಕ್ಟ್ ಆನ್ಸರ್. ಯಾಕೆ ಏನು ಕೇಳಿದಾರಲ್ಲಿ?
ಒಂದು ನಿಮಿಷ ಏನು ಕೇಳಿದಾರೆ ಕಂದ? ನೀವೇನು ಹೇಳ್ತಾ ಇದ್ದೀರಿ? ನೀವೆಲ್ಲ ನಿಸಾರ್ ಗ್ಯಾಂಗಳು ಸೇರ್ಕೊಂಡ್ಬಿಟ್ಟಿದ್ದೀರಿ. ಸ್ವಲ್ಪ ನೋಡಬೇಕು ಪ್ರಶ್ನೆನ. ನಿಸಾರು ಹಾಗೆ ಮಾಡ್ತದಾನ. ನಿಬ್ಬೆರಗು ಪದದ ಅರ್ಥ. ನಿಬ್ಬೆರಗು ದುಃಖ, ಕೋಪ, ಭಯ, ಅತ್ಯಾಶ್ಚರ್ಯ. ಅತ್ಯಾಶ್ಚರ್ಯ, ವಿಸ್ಮಯ, ಎರಡು ಇದು ಪದಗಳು, ರೈಟ್. ದಂಡ ಪದದ ಅರ್ಥಗಳಲ್ಲಿ ಏನಪ್ಪ? ಕೋಲು ಸೇರದ ಪದ. ಕೊಡ್ಬೇಕು ಎಲ್ಲರಿಗೂ ದಂಡನ. ಎಸ್. ವರ್ಗ ಪದದ ಅರ್ಥ. ವರ್ಗ, ತರಗತಿ, ಜನಾಂಗ, ವರ್ಣ, ರೂಪ, ತರಗತಿ. ಮತ ಪದದ ಅರ್ಥಗಳಲ್ಲಿ ಒಂದು ಯಾವುದು? ಬೆಂಬಲ ಬರುತ್ತೆ? ಒಪ್ತೀರಿ ಎಲ್ಲರೂ? ಥ್ಯಾಂಕ್ ಯು. ವಿಧಾನ ಪದದ ಅರ್ಥ. ವಿಧಾನ, ನಿಯಮ, ಆಚರಣೆ, ಕಾನೂನು, ಪದ್ಧತಿ. ಅಲ್ಲ ನಿಯಮ, ಅಲ್ಲ ಆಚರಣೆ. ಯಾವುದು ಕರೆಕ್ಟಾಗಿ ಹೇಳ್ರಿ? ವಿಧಾನಕ್ಕೆ ಸರಿಯಾದ ಅರ್ಥ ಕೊಡೋ ಪದ ಯಾವುದು? ಪದ್ಧತಿ. ಥ್ಯಾಂಕ್ ಯು. ರೈಟ್. ಅಂಗ ಪದದ ಅರ್ಥಗಳು. ದೇಹ. ಕರೆಕ್ಟಾ? ನಿಸಾರ್ ಸರಿಯಾಗಿ ಕೊಡ್ತೀರಾ ಪ್ಲೀಸ್? ದಳ ಪದದ ಅರ್ಥಗಳಲ್ಲಿ ಒಂದು. ನಾವು ಚರ್ಚೆ ಮಾಡಿದ್ವಲ್ಲಪ್ಪ. ದಳಕ್ಕೆ ದಂಡು ಅಂತ ಹೇಳಿ, ದಳಕ್ಕೆ ಸೈನ್ಯನೂ ಬರ್ತದೆ. ಕರ ಪದದ ಸರಿಯಾದ ಅರ್ಥ ತೆರಿಗೆ ಬರ್ಬೋದು. ಕರೆಕ್ಟಾ? ಇನ್ನೊಂದು ಅರ್ಥ ಏನು ಬರುತ್ತೆ ಕರೆಕ್ಟೇ? ಥ್ಯಾಂಕ್ ಯು. ಹತ್ತಿ ಪದದ ಅರ್ಥಗಳು. ನಡೆ, ಓಡು, ಅರಳು, ಅರಳೆ ಮತ್ತು ಏರು. ಲಘು ಪದದ ವಿರುದ್ಧ ಪದ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸಣ್ಣ, ಚಿಕ್ಕ, ಹಗುರ ಎಲ್ಲ ಲಘುಗೆ ಸಮಾನಾರ್ಥಕ ಪದ. ನಮಗೆ ಕೇಳಿರೋದು ಯಾವುದು ಸೌಜನ್ಯ? ವಿರುದ್ಧಾರ್ಥಕ ಪದ. ಎಷ್ಟು ಜಲ್ದಿ ನೀವು ಮೈ ಮರಿತೀರಿ ನೋಡ್ರಿ. ನೆನೆ ಪದದ ಅರ್ಥಗಳು. ಸ್ಮರಿಸು ಮತ್ತು ಒದ್ದೆ. ನೆನಪು ಮಾಡ್ಕೊಳೋದಕ್ಕೂ ನೆನೆ. ಮಳೆಯಲ್ಲೂ ಸಹ ಒದ್ದೆ ಆಗೋದಕ್ಕೆ ಏನಂತೀವಿ? ನೆನೆಯೋದು. ನೆನೆಗೆ ಎರಡು ಅರ್ಥಗಳು ಬರ್ತವೆ. ಕರೆಕ್ಟ್. ಬಗೆ ಪದದ ಸರಿಯಾದ ಅರ್ಥ. ಯೋಚಿಸೋಣ. ನಗು, ನಲ್ಲಿ, ಓಡು. ಯೋಚಿಸೋನೇ ಬರಬೇಕು. ಕರೆಕ್ಟ್. ಸುತ್ತು ಪದದ ಅರ್ಥವಾಗಿ ಬರುವುದು ತಿರುಗು. ವೆರಿ ಗುಡ್, ಥ್ಯಾಂಕ್ಸ್ ಅಪ್ಪ. ಅರಿ ಪದದ ಅರ್ಥಗಳಲ್ಲಿ ಒಂದು. ವೈರಿ. ಗುಡ್. ಕಂದ ಪದದ ಅರ್ಥಗಳು. ಕೂಸು ಬರುತ್ತೆ, ಗೆಡ್ಡೆನೂ ಬರುತ್ತೆ. ತರಿ ಪದದ ಅರ್ಥಗಳು ಯಾವುವು? ತರಿ, ಕತ್ತರಿಸು, ಗದ್ದೆ ಬರ್ತದ? ಥ್ಯಾಂಕ್ ಯು. ತರಳ ಪದದ ಅರ್ಥಗಳು. ಬಾಲಕ ಮತ್ತು ಚಂಚಲ. ತರಳ. ಕಲಿ ಪದದ ಸರಿಯಾದ ಅರ್ಥ. ವೀರ. ಮತ್ತೆ ಇನ್ನೊಂದಿತ್ತು ಅರ್ಥ. ಯುಗದ ಹೆಸರು ಕಲಿ. ಕಲಿ ಅನ್ನೋದಕ್ಕೆ ಇನ್ನೊಂದು ಹೆಸರಿದೆ. ಕಲಿ, ತಿಳಿ. ಹೌದಾ ಇಲ್ವಾ? ನೀವು ಕಲ್ತಿದ್ದೀರಿ ಅನ್ನೋದಕ್ಕೆ ಏನಂತೀರಿ? ಹೌದಾ ಇಲ್ವಾ? ಉನ್ನತಿ ಪದದ ಅರ್ಥಗಳು. ಎತ್ತರ, ಹಿರಿಮೆ. ಒಕ್ಕಲು ಪದದ ಅರ್ಥ. ಥ್ಯಾಂಕ್ಸ್ ಅಂಜನ್, ಥ್ಯಾಂಕ್ ಯು. ಓಲೆ ಪದದ ಅರ್ಥಗಳು ಏನೇನು ಬರ್ಬೋದು? ಓಲೆ, ಕಿವಿಯ ಆಭರಣನೂ ಬರುತ್ತೆ, ಪತ್ರವೂ ಬರ್ತದೆ. ಒಪ್ತೀರಾ? ಹ್ಞೂನಪ್ಪ, ಅದನ್ನೇ ಹಾಕಿರೋದು. ಕಾಸಿ ಪದದ ಅರ್ಥ. ನಕಲು, ಪ್ರತಿ, ಕಾಪಿ. ಕೃತಕ ಪದದ ಅರ್ಥಗಳು. ಕಪಟ ಮತ್ತು ಅಸಹಜ. ಅಸಹಜ. ಕಪಟ ಅಂದ್ರೇನು? ಕಪಟ ಅಂದ್ರೇನು? ಅಲ್ಲ, ಕಪಟ ಅಂದರೆ ಮೋಸ. ಮೋಸ.
ಕೆದರು ಪದದ ಸರಿಯಾದ ಅರ್ಥ ಸುಭಾಷ್ ಯಾವುದಪ್ಪ? ಹರಡು. ವೆರಿ ಗುಡ್ ಸುಭಾಷ್. ಕೋಡು ಪದದ ಅರ್ಥಗಳು. ಉದಯ್ ಬಾಲಾಜಿ. ಓಕೆ ಉದಯ್. ಕೊಂಬು, ಶಿಖರ ಇದವಲ್ಪ. ರೈಟ್. ಕ್ಷಯ ಪದದ ಅರ್ಥ ನಾಶ. ಓ ಹೋ 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 ಅದಿಲ್ಲಪ್ಪ. ರೈಟ್. ಚರಿಗೆ. ಇನ್ನೊಂದು ಭಿಕ್ಷಾಟನೇನಿತ್ತು? ಓಕೆ ರೈಟ್. ಜವ ಪದದ ಅರ್ಥಗಳು ಯಮ ಅಥವಾ ವೇಗ. ಕ್ಷಮಿಸಿ. ಜಾಡು ಪದದ ಅರ್ಥ ಅಥವಾ ಗುರುತು. ಗುರುತು ಸಹ ಬರುತ್ತೆ. ತತ್ವ ಪದದ ಅರ್ಥಗಳು ಸಿದ್ಧಾಂತ ಅಥವಾ ನಿಯಮ ಎರಡು ಹೇಳ್ಬೋದು. ತಡವರಿಸು, ನೇವರಿಸು. ಇನ್ನೊಂದೇನಿತ್ತು ತಡವರಿಸುಗೆ? ಹುಡುಕು. ತಾರೆ ನಕ್ಷತ್ರ ಅಥವಾ ಕಲಾವಿದ. ನಾನಾರ್ಥಕ ಪದಗಳ ವಿಶೇಷತೆ. ನಾನಾರ್ಥಕ ಪದಗಳ ವಿಶೇಷತೆ ಏನು? ನಾನಾರ್ಥಕ ಪದಗಳ ವಿಶೇಷತೆ ಹಲವಾರು ಅರ್ಥಗಳನ್ನು ಹೊಂದಿರುವುದು. ಒಂದೇ ಅರ್ಥ ಹೊಂದಿರುತ್ತಾ? ಇಲ್ಲ. ಎರಡು ಅರ್ಥ ಮಾತ್ರ ಹೊಂದಿರುತ್ತಾ? ನಾವು ನೋಡಿದ್ದೇವೆ ಎರಡಕ್ಕಿಂತ ಹೆಚ್ಚು ಅರ್ಥಗಳನ್ನು ಸಹ ಹೊಂದಿತ್ತದು. ಅರ್ಥವಿಲ್ಲದೆ ಇರುವುದಾ? ಇದು ಸಹ ಬರಲಿಕ್ಕಾಗಲ್ಲ. ಎರಡಕ್ಕಿಂತ ಹೆಚ್ಚು ಅರ್ಥಗಳನ್ನು ಹೊಂದಿರುವುದು. ಆಪ್ಷನ್ ಸಿ ಕರೆಕ್ಟ್. ತಿರುಗು ಪದದ ಸೂಕ್ತ ಅರ್ಥ. ಓಡಾಡು ಬರಲ್ವಾ? ಓಕೆ. ತಟ್ಟೆ ಪದದ ಅರ್ಥಗಳು ಹರಿವಾಣ, ಚಪ್ಪಟೆ, ಮಡಕೆ, ಚೆಂಬು, ಲೋಟ, ಗ್ಲಾಸು, ಬಟ್ಟಲು, ಬಾಯಿ. ಯಾವುದು? ಹರಿವಾಣ, ಚಪ್ಪಟೆ. ಸುಭಾಷ್ ಸ್ವಲ್ಪ ಟೈಮ್ ಇದೆ ಬಾಕಿ. ಆಯ್ತಾ? ಈ ವಾಕ್ಯದಲ್ಲಿ ಕರ ಪದದ ಅರ್ಥ ಅವನು ಕರ ಕಟ್ಟಿದನು. ಅವನು ಕರ ಕಟ್ಟಿದನು. ಕರಕ್ಕೆ ತೆರಿಗೆನೂ ಬರುತ್ತೆ. ಆದರೆ ಈ ವಾಕ್ಯದಲ್ಲಿ ಯಾವ್ದು ಬರುತ್ತೆ? ವಾಕ್ಯದಲ್ಲಿ ಯಾವ್ದು ಬರುತ್ತೆ? ಅವನು ತೆರಿಗೆ ಕಟ್ಟಿದನು. ಸರ್ಕಾರಕ್ಕೆ ಅವನು ತೆರಿಗೆ ಕಟ್ಟಿದನು ಬರುತ್ತಲ್ವಾ? ಹೌದಲ್ವಾ? ಆದರೆ ಇದಕ್ಕೆ ಯಾವ್ದು ಸೂಕ್ತ ಆಗುತ್ತಪ್ಪ? ಇದಕ್ಕೆ ಯಾವುದು ಸೂಕ್ತ ಆಗತ್ತೆ? ಈ ಸಾಲಿನಲ್ಲಿ ನಾವು ಕೊಡ್ಬೋದಾದ ಅರ್ಥ ಯಾವುದು? ಅವನು ಕರದಿಂದ ಹೊಡೆದನು. ಏನಾಗುತ್ತದು? ತೆರಿಗೆಯಿಂದ ಹೊಡೆದನಾ? ಹೇಳ್ಬಿಡ್ರಿ. ಅದು ತೆರಿಗೆನೂ ಬರುತ್ತಲ್ಲ ಮತ್ತೆ ಅರ್ಥ ತೆರಿಗೆನೂ ಬರುತ್ತಲ್ವಾ? ಅವನು ಕರದಿಂದ ಹೊಡೆದನು, ತೆರಿಗೆಯಿಂದ ಹೊಡೆದನು ಆಗುತ್ತಾ? ಇಲ್ಲ. ಅಲ್ಲಿ ಕೈ ಬರುತ್ತೆ. ಸಂದರ್ಭಕ್ಕೆ ತಕ್ಕಂತೆ ನೀವು ಅರ್ಥ ಗ್ರಹಿಸಬೇಕಾಗ್ತದೆ. ಇಲ್ಲಿ ಅವನು ಕರ ಕಟ್ಟಿದನು. ಯಾವ ಅರ್ಥ ಗ್ರಹಿಸ್ಬೇಕು ನಾವು? ತೆರಿಗೆ ಕಟ್ಟಿದನು. ತೆರಿಗೆ. ಇದಕ್ಕೆ ಅರ್ಥ ಏನು ಬರ್ತದೆ? ತೆರಿಗೆ. ಬನ್ನಿ ಮುಂದಿನ ಪ್ರಶ್ನೆ. ಅಗ್ಗ ಪದದ ಸರಿಯಾದ ಜೋಡಿ ಅರ್ಥ ಯಾವುದು? ನೋಡಪ್ಪ, ನೋಟ್ಸಲ್ಲಿ ಏನಿದೆ ಅದನ್ನು ನೋಡಬೇಡ್ರಿ. ಇಲ್ಲಿ ನೋಡಬೇಕು. ಪ್ರಶ್ನೆ ನೋಡ್ಬೇಕು ನೀನು. ಪ್ರಶ್ನೆ ನೋಡ್ತಾ ಇಲ್ಲ ನೀನು. ಅಗ್ಗ ಪದದ ಸರಿಯಾದ ಜೋಡಿ ಅರ್ಥ ಏನು ಬರುತ್ತೆ? ಕಡಿಮೆ ಅಥವಾ ಕಡಿಮೆ ಬೆಲೆ ಅಥವಾ ಶ್ರೇಷ್ಠತೆ. ಕಲಿ ಪದದ ವಿಶಿಷ್ಟಾರ್ಥ ಏನು? ಕಲಿಯುಗ ಬರುತ್ತೆ ಇಲ್ಲಿ. ಕರೆಕ್ಟ್. ಶಿರ ಪದದ ಸಮಾನಾರ್ಥಕ ಪದ ಮುಡಿ. ಓದಿದ್ವಿ ನಾವು. ಮತ್ತು ದಂಡ ಪದವನ್ನು ಬಳಸಿ ರಚಿಸಬಹುದಾದ ಸಂಯುಕ್ತ ಪದ ದಂಡಕಾರಣ್ಯ, ದಂಡಬಲ, ಮೇಲಿನ ಎಲ್ಲವೂ, ದಂಡನೀತಿ. ಯಾವುದು? ಮೇಲಿನ ಎಲ್ಲವೂ. ಆಯಿತಾ? ದಂಡನ ಬಳಸಿ ಭಾಳಷ್ಟು ಪದಗಳನ್ನು ಮಾಡಿದ್ದಾರೆ. ಅರಿ ಪದದ ಸಂದರ್ಭಾನುಸಾರ ಅರ್ಥ. ನಾನು ಅರಿತೇನು. ಶತ್ರುನಾ? ನಾನು ಅರಿತೇನು. ಇಲ್ಲಿ ಅರಿ ಅಂದರೆ ಶತ್ರುನಾ? ಅಥವಾ ಕತ್ತರಿಸು, ನಾನು ಕತ್ತರಿಸಿದೆನು ಅಂತನಾ? ಅಥವಾ ನಾನು ತಿಳಿದೇನು ಅಂತನಾ? ನಾನು ವೈರಿನಾ ಅಂತನಾ? ಅರ್ಥ ಆಯ್ತಾ? ಈ ವಾಕ್ಯದ ಸಂದರ್ಭಕ್ಕೆ ಅನುಸಾರವಾಗಿ ಅದರ ಅರ್ಥ ಏನು ಬರ್ಬೋದು ಅಂತ ಗೊತ್ತಾಯ್ತಪ್ಪ? ಓಕೆ ಬನ್ನಿ. ನೆರವೇರು ಪದದ ವಿರುದ್ಧಾರ್ಥಕ ಪದ. ನೆರವೇರು ಪದದ ವಿರುದ್ಧಾರ್ಥಕ ಪದ ವಿಫಲವಾಗು. ನೆರವೇರಲಿಲ್ಲ, ವಿಫಲವಾಯಿತು ಅಂತ. ನೆರವೇರೋದು ಅಂದರೆ ಪೂರ್ಣವಾಗೋದು. ಸಮಾನಾರ್ಥಕ ಆಯ್ತಪ್ಪ ನೀನು ಹೇಳಿದ್ದು. ನಮಗೆ ಬೇಕಾಗತ್ತೇನು? ವಿರುದ್ಧಾರ್ಥಕ ಪದ. ವರ್ಗ ಪದದ ಸಂದರ್ಭಾನುಸಾರ ಅರ್ಥ. ವರ್ಗ ಪದದ ಸಂದರ್ಭಾನುಸಾರ ಅರ್ಥ. ಅವನು ಉತ್ತಮ ವರ್ಗಕ್ಕೆ ಸೇರಿದವನು.
ಅವನು ಉತ್ತಮ ತರಗತಿಗೆ ಸೇರಿದವನು, ಅಥವಾ ಅವನು ಉತ್ತಮ ಅಂತಸ್ತಿಗೆ ಸೇರಿದವನು, ಅವನು ಉತ್ತಮ ವಿಭಾಗಕ್ಕೆ ಸೇರಿದವನು, ಅವನು ಉತ್ತಮ ಬದಲಾವಣೆಗೆ ಸೇರಿದವನು. ಯಾವ್ದು ಸರಿಯಾಗುತ್ತೆ? ತರಗತಿ ಬರ್ತದೆ. ತರಗತಿ. ವಿಭಾಗ ಅಂದರೆ ಸೆಕ್ಷನ್ ಆಗುತ್ತೆ. ಆಯಿತಾ? ಅವನು ಧಿಕ್ಕರಿಸಿದನು. ಈ ವಾಕ್ಯದಲ್ಲಿ ಧಿಕ್ಕರಿಸು ಪದದ ಅರ್ಥ ಗೌರವಿಸಿದನು, ಸ್ವಾಗತಿಸಿದನು, ಪ್ರಶಂಸಿಸಿದನು, ಅಪಮಾನಿಸಿದನು. ಅಪಮಾನಿಸಿದನು. ಆಯ್ತಾ? ಅರ್ಥ ಆಯ್ತಪ್ಪ? ನಿಬ್ಬೆರಗು ಪದದ ಸಾಹಿತ್ಯದಲ್ಲಿ ಬಳಕೆ ಏನಾಗ್ತದೆ? ನಿಬ್ಬೆರಗು, ವಿಸ್ಮಯ. ಇದು ಸರಿಯಾಗ್ತದೆ. ಇದು ಸರಿಯಾಗ್ತದೆ. ತರಳ ಪದದ ಸಂದರ್ಭಾನುಸಾರ ಅರ್ಥ ಚಂಚಲ, ಹುಡುಗ, ಅಸ್ಥಿರ, ಮೇಲಿನೆಲ್ಲವು. ಮೇಲಿನೆಲ್ಲವು ಸಂದರ್ಭಾನುಸಾರ ನಾವು ಏನದು ಮೂರನ್ನು ಬಳಸ್ಬೋದು ನಾವು. ಲಘು ಪದವನ್ನು ಬಳಸಿ ರಚಿಸಬಹುದಾದ ಪದ ಲಘು ಕತೆ, ಲಘು ಪ್ರಬಂಧ, ಲಘು ಚಿತ್ರ, ಮೇಲಿನೆಲ್ಲವು. ಎಲ್ಲವೂ ಆಗ್ಬೋದಲ್ವಾ? ತೊರೆ ಪದದ ಸಾಹಿತ್ಯಿಕ ಬಳಕೆ ನೀರಿನ ಹರಿವು, ಪ್ರವಾಹ, ಬಿಡುವಿಕೆ, ಅಗಲುವಿಕೆ. ಪ್ರವಾಹ, ಅಗಲುವಿಕೆ. ಅಗಲುವಿಕೆ ಅಗಲುವಿಕೆನೂ ಬರ್ಬೋದು. ಅಗಲುವಿಕೆನೂ ಬರ್ಬೋದು. ಕರೆಕ್ಟ್. ಎರಡೂ ಬರ್ಬೋದು. ಬಿಡುವಿಕೆ ಸಾಹಿತ್ಯಿಕ ಬಳಕೆ ನನ್ನ ಪ್ರಕಾರ ಇದು ಸರಿಯಾಗ್ತದೆ. ಅಗಲುವಿಕೆ ಸರಿಯಾಗ್ತದೆ. ಆಯಿತಾ? ಸಾಹಿತ್ಯದಲ್ಲಿ ಅಲ್ಲಿ ಬಳಸ್ತಾರೆ. ಕೆದರು ಪದದ ಸರಿಯಾದ ಬಳಕೆ ಯಾವುದು? ಕೆದರು ಪದದ ಸರಿಯಾದ ಬಳಕೆ ಯಾವುದು? ಮನಸ್ಸು ಕೆದರಿತು, ನೀರು ಕೆದರಿತು, ಕೂದಲು ಕೆದರಿತು, ಗಾಳಿ ಕೆದರಿತು. ಯಾವುದಪ್ಪ? ಯಾವುದಮ್ಮ? ಯಾವ್ದು ಕಂದ? ಮನಸ್ಸು ಕೆದರಿತು ಅಲ್ಲ, ಕೂದಲು ಕೆದರಿತು. ನೀರು ಕೆದರಿತು ಅಲ್ಲ, ಕೂದಲು ಕೆದರಿತು. ಓಕೆ. ಜವ ಪದದ ಸಾಹಿತ್ಯದಲ್ಲಿ ಹೆಚ್ಚು ಬಳಕೆಯಾಗುವ ಅರ್ಥ ಯಮ, ಸಾಮರ್ಥ್ಯ, ವೇಗ, ಶಕ್ತಿ. ಯಮ, ಜವರಾಯ. ಉನ್ನತಿ ಪದದ ಸಮಾನಾರ್ಥಕ ಪದ ಉನ್ನತಿ. ದುರ್ಗತಿ ಸಮಾನಾರ್ಥಕ ಬೇಕು. ಪ್ರಗತಿ, ಅವನತಿ, ಅಧೋಗತಿ. ಪ್ರಗತಿ ಸಮಾನಾರ್ಥಕ ಬೇಕು, ವಿರುದ್ಧಾರ್ಥಕ ಅಲ್ಲ. ಕೃತಕ ಪದದ ವಿರುದ್ಧಾರ್ಥಕ ಪದ ಯಾವುದು? ವಿರುದ್ಧಾರ್ಥಕ ಪದ ನೈಸರ್ಗಿಕ. ಸರಿ, ನೈಸರ್ಗಿಕ ಸರಿ. ಅರ್ಥ ಆಯ್ತಾ? ಕೃತಕ ಅಂದರೆ ಮಾನವ ನಿರ್ಮಿತ, ನೈಸರ್ಗಿಕ ಅಂದರೆ ಪ್ರಾಕೃತಿಕವಾಗಿ ಸಿಗುವುದು. ಕ್ಷಯ ಪದದ ಸಂಯುಕ್ತ ರೂಪ ಕ್ಷಯರೋಗ, ಕ್ಷಯಕಾರಕ, ಕ್ಷಯಾರೋಗ್ಯ. ಎ ಮತ್ತು ಬಿ ಎರಡೂ ಹೌದಾ? ಎ ಮತ್ತು ಬಿ ಎರಡೂ ಬರುತ್ತೆ ಇದಕ್ಕೆ. ಒಪ್ತೀರಾ? ಕ್ಷಯರೋಗಕ್ಕೆ ಏನಂತಾರೆ ಅಂದರೆ ನನ್ನ ಪ್ರಕಾರ ಅದಕ್ಕೆ ಲೆಪ್ರೋಸಿಸ್ ಅಂತಾರೆ. ಲೆಪ್ರೋಸಿಸ್ ಅಲ್ಲ, ಟಿ ಬಿ, ಟ್ಯೂಬರ್ಕುಲೋಸಿಸ್. ಟ್ಯೂಬರ್ಕುಲೋಸಿಸ್ಸಾ ಲೆಪ್ರೋಸಿಸ್ಸಾ? ಲೆಪ್ರೋಸಿಸ್ ಅಂದರೆ ಕುಷ್ಠರೋಗ. ಕ್ಷಯರೋಗ ಅಂದರೆ ಟ್ಯೂಬರ್ಕುಲೋಸಿಸ್, ಟಿ ಬಿ ಅಂತಾರೆ. ನಮಗೆ ಇವ್ರಿಗೆ ಬಂದಿತ್ತು ನೋಡ್ರಿ ಅದು. ಯಾರೋ ಶ್ರೀನಿವಾಸ ರಾಮಾನುಜನಿಗೆ, ಗಣಿತಜ್ಞರಪ್ಪ, ಅವ್ರಿಗೆ ಟಿ ಬಿ ಬಂದಿತ್ತು, ಅವ್ರಿಗೆ ಕ್ಷಯರೋಗ ಬಂದಿತ್ತು. ಸೊ ಕೊನೆಯ ಅವಧಿಯಲ್ಲಿ ಕೆಮ್ಮಿ ಅವರು ತೀರೋಗ್ತಾರೆ, ಗೊತ್ತಲ್ವ, ಅನಾರೋಗ್ಯಕ್ಕೆ ತುತ್ತಾಗಿ. ಸೊ ಅದು ಕ್ಷಯರೋಗ ಅಂದರೆ. ತಾರೆ ಪದದ ಸಂದರ್ಭಾನುಸಾರ ಅರ್ಥ ಆಕೆ ಸಿನಿಮಾದ ತಾರೆ. ಏನಾಗ್ತದೆ? ಕಲಾವಿದೆ. ಕಲಾವಿದೆ ಬರ್ತದೆ ಇಲ್ವಾ? ಓಕೆ. ಜಾಡು ಪದದ ಸಾಹಿತ್ಯಿಕ ಬಳಕೆ ಗುರುತು, ಹೆಜ್ಜೆ, ನಡೆದ ಹಾದಿ, ಮೇಲಿನ ಎಲ್ಲವೂ. ಮೇಲಿನ ಎಲ್ಲವೂ ಆಗ್ತವೆ ಮಕ್ಕಳೇ. ತತ್ವ ಪದದ ಸಂಯುಕ್ತ ರೂಪ ತತ್ವಜ್ಞಾನ, ತತ್ವಶಾಸ್ತ್ರ, ತತ್ವ ಸಂಹಿತೆ, ಮೇಲಿನ ಎಲ್ಲವೂ. ಮೇಲಿನ ಎಲ್ಲವನ್ನೂ ಬಳಸ್ಬೋದು ನಾವು. ಚರಿಗೆ ಪದದ ಸಾಮಾನ್ಯ ಬಳಕೆ ಚಂಬು. ಚಂಬಿಗೆ ಜಾಸ್ತಿ ಚರಿಗೆ ಅಂತೀವಿ. ಭಿಕ್ಷೆ ಎತ್ತವ್ರಿಗೆ ಚರಿಗೆ ಅಂತಾರವಾ? ಇಲ್ಲ. ಭಿಕ್ಷಾಟನಿಗೆ ಚರಿಗೆ ಅಂತ ಇತ್ತೀಚಿನ ಕಾಲದಲ್ಲಿ ನಾವು ಬಳಸೋದು ಭಾಳ ಕಡಿಮೆ. ನಾನಾರ್ಥಕ ಪದಗಳ ಲಕ್ಷಣ ಒಂದೇ ಅರ್ಥ, ವಿರುದ್ಧಾರ್ಥ, ಹಲವು ಅರ್ಥ, ಅರ್ಥರಹಿತ, ಹಲವು ಅರ್ಥಗಳನ್ನು ಕೊಡ್ತದೆ. ತಿರುಗು ಪದದ ಪ್ರಯೋಗ ಎಲ್ಲಿ ಮಾಡ್ತೀರಿ ಗೌತಮಿ?
ತಿರುಗು ಪದದ ಪ್ರಯೋಗ ಎಲ್ಲಿ ಮಾಡ್ತೀರಿ? ಕುಣಿ, ನಡೆ, ವೃತ್ತಾಕಾರದಲ್ಲಿ ಚಲಿಸು, ನಲಿ. ವೃತ್ತಾಕಾರದಲ್ಲಿ ಚಲಿಸುವುದಕ್ಕೆ ತಿರುಗೋದು ಅಂತ ಹೇಳ್ತೀವಿ. ಗಡಿಯಾರ ತಿರುಗ್ತದ? ಯಾವ ಆಕಾರದಲ್ಲಿ? ಭಾವಪದದ ಸಂದರ್ಭಾನುಸಾರ ಅರ್ಥ. ಅವನ ಭಾವ ಚೆನ್ನಾಗಿಲ್ಲ ರೀ, ಅವನ ಭಾವ ಚೆನ್ನಾಗಿಲ್ಲ ಅಂದರೆ ಏನು? ಆರೋಗ್ಯ ಚೆನ್ನಾಗಿಲ್ಲ ಅಂತಾನೆ, ಸಂಬಂಧಿ ಚೆನ್ನಾಗಿಲ್ಲ ಅಂತಾನೆ, ಅಕ್ಕನ ಗಂಡ ಚೆನ್ನಾಗಿಲ್ಲ ಅಂತಾನೆ, ಇಲ್ಲ ಮನಸ್ಸಿನ ಸ್ಥಿತಿ ಚೆನ್ನಾಗಿಲ್ಲ ಅಂತಾನೆ. ಇದನ್ನು ಯಾವುದಕ್ಕೆ ಅವರು ಸೂಚಿಸ್ತಾ ಇದ್ದಾರೆ? ಮನಸ್ಸಿನ ಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗೊತ್ತಾಗ್ತದಲ್ವಾ? ಈ ರೀತಿ ಅರ್ಥ ನಾವು ಕಂಡ್ಕೊಬೇಕು ಮಕ್ಕಳೇ. ಅಂಗ ಪದವನ್ನು ಬಳಸಿ ರಚಿಸಬಹುದಾದ ಪದ ಅಂಗರಕ್ಷಕ, ಅಂಗವೈಕಲ್ಯ, ಅಂಗಸಂಸ್ಥೆ, ಮೇಲಿನ ಎಲ್ಲವೂ ಮಾಡ್ಬೋದು. ಕೋಡು ಪದದ ಸಾಹಿತ್ಯಿಕ ಬಳಕೆ ಉದಯ ಬಾಲಾಜಿ ನೀವೇ ಹೇಳಬೇಕು. ಕೊಂಬು, ಶಿಖರ, ತುದಿ, ಎ ಮತ್ತು ಬಿ ಎರಡು. ಥ್ಯಾಂಕ್ ಯು. ಹತ್ತಿ ಪದದ ವಾಕ್ಯ ಪ್ರಯೋಗ. ಹತ್ತಿ ಬೆಳೆದನು, ಮರ ಹತ್ತಿದನು, ಹತ್ತಿ ತೆಗೆದನು, ಮೇಲಿನ ಎಲ್ಲವೂ ಬರ್ಬೋದಾ? ನೆನೆ ಪದದ ಸಂದರ್ಭಾನುಸಾರ ಅರ್ಥ. ಮಳೆಯಲ್ಲಿ ನೆನೆದೆ. ನಾನು ಹೇಳಿದ್ನಲ್ಲೂ ಒಂದ್ಸರಿ ಒದ್ದೆ ಆಗುತ್ತಂತ. ಮಳೆಯಲ್ಲಿ ನಾನು ನೆನಪು ಮಾಡ್ಕೊಂಡೆ ಅಂತ ಹೇಳ್ತಾರೆ ಯಾರಾದರೂ? ಮಳೆಯಲ್ಲಿ ಸ್ಮರಿಸುದೆ ಅಂತ ಹೇಳ್ತಾರೆ. ಎಲ್ಲಪ್ಪ ಪ್ಲೀಸ್ ಕರೆಕ್ಟಾಗಿ ಕೊಡ್ತೀರಾ? ರೈಟ್. ನೀವು ನೆಕ್ಸ್ಟ್ ಟೈಮ್ ಸರಿಯಾಗಿ ಕೂರಲಿಲ್ಲ ಅಂದರೆ ನಾನು ಕ್ಲಾಸ್ ಬಂದ್ ಮಾಡಬೇಕಾಗ್ತದೆ ನೋಡ್ರಿ. ಶಿಸ್ತು ಎಲ್ಲರಿಗೂ ಮುಖ್ಯ. ಸೊ ಮಳೆಯಲ್ಲಿ ನೆನೆದೆ ಅಂದರೆ ಅದು ಒದ್ದೆ ಆಗುವ ಅರ್ಥ ಕೊಡ್ತದೆ. ಕರೆಕ್ಟ್. ದಳ ಪದದ ಸೈನಿಕ ಬಳಕೆ. ಸೈನ್ಯಕ್ಕೆ ಬಳಸ್ತೀವಿ ದಳ ಅಂತ. ಕರ ಪದದ ಜೋಡು ನುಡಿ. ಕರಮುಕ್ತ, ಸಾಲಮುಕ್ತ, ಕರ ಕೌಶಲ, ಕರ ವಸೂಲಿ, ತೆರಿಗೆ ವಸೂಲಿ ಅಥವಾ ಮೇಲಿನ ಎಲ್ಲವೂ. ಥ್ಯಾಂಕ್ ಯು. ಬಗೆ ಪದದ ಸಾಹಿತ್ಯಿಕ ಪ್ರಯೋಗ. ಪ್ರಕಾರ, ವಿಧ, ಯೋಚಿಸು, ಭಾವಿಸು. ವಿಧ. ತರಿ ಪದದ ಸರಿಯಾದ ಬಳಕೆ. ಹುಲ್ಲು ತರಿ, ಗದ್ದೆ ತರಿ, ಹೂವು ತರಿ. ಎ ಮತ್ತು ಬಿ ಎರಡು ಬರುತ್ತೆ. ಆಪ್ಷನ್ ಡಿ ಸರಿ ಆಗ್ತದೆ. ಕಂದ ಪದದ ಪ್ರಾದೇಶಿಕ ಬಳಕೆ. ಕಂದನ ಯಾರಿಗೆ ಬಳಸ್ತೀವಿ? ಮಗುಗೆ. ಆಪ್ಷನ್ ಎ. ಥ್ಯಾಂಕ್ ಯು. ನಾನಾರ್ಥಕ ಪದಗಳ ವೈಶಿಷ್ಟ್ಯ ಏನು? ಕೇವಲ ಒಂದು ಅರ್ಥ ಕೊಡ್ತದೆ, ವಿರುದ್ಧಾರ್ಥಕ ಕೊಡುತ್ತೆ, ಅನೇಕ ಅರ್ಥಗಳು ಅರ್ಥವಿಲ್ಲದಿರುವುದು, ಅನೇಕ ಅರ್ಥಗಳನ್ನು ಕೊಡುತ್ತೆ. ಸುತ್ತು ಪದದ ಕ್ರಿಯಾಪದ. ಸುತ್ತು ಪದದ ಕ್ರಿಯಾಪದ. ಕ್ರಿಯೆ ತೋರಿಸ್ಬೇಕು. ಸುತ್ತಾಡು, ಸುತ್ತಿಸು, ಸುತ್ತಾಟ. ಎ ಮತ್ತು ಬಿ ಎರಡು. ಅರಿ ಪದದ ಸಾಹಿತ್ಯಿಕ ಬಳಕೆ. ಶತ್ರು, ತಿಳಿ, ಕತ್ತರಿಸು, ವೈರಿ. ತಿಳಿ, ಅರಿತೆವು, ತಿಳಿದೆವು. ಅಲ್ಲಕ್ಕ, ಸಾಹಿತ್ಯದಲ್ಲಿ ಎಲ್ಲ ರೀತಿ ಬಳಸ್ಬೋದು ನೀವು. ಬಟ್ ಹತ್ತಿರ ನಮಗೆ ಭಾಳ ಜಲ್ದಿ ಗೊತ್ತಾಗೋದು ಒಂದೇ ಒಂದು ಆರಿಸ್ಬೇಕಂದ್ರೆ ತಿಳಿ ಆರಿಸ್ಬೋದು ಅಷ್ಟೇ. ಉಳಿ ಪದದ ವ್ಯಾಕರಣ ರೂಪ. ಉಳಿ ಪದದ ವ್ಯಾಕರಣ ರೂಪ. ನಾಮಪದನ? ಉಳಿ ಅಂದರೆ ಕ್ರಿಯಾಪದವ? ಎ ಪತ್ತು ಬಿನ? ಯಾವುದೂ ಅಲ್ಲ. ಹೌದಾ ಇಲ್ವಾ? ಲಘು ಪದದ ಸಾಹಿತ್ಯಿಕ ಬಳಕೆ. ಹಗುರ, ಚಿಕ್ಕದು, ಸರಳ, ಮೇಲಿನ ಎಲ್ಲವೂ. ಓಲೆ ಪದದ ಐತಿಹಾಸಿಕ ಅರ್ಥ. ಪತ್ರ ತಾನೇ? ಪತ್ರಕ್ಕೂ ಬರೀ ಓಲೆ ಅಂತ ಹೇಳ್ತಾ ಇದ್ವಿ ನಾವು. ಕಾಸಿ ಪದದ ಆಧುನಿಕ ಬಳಕೆ. ಕಾಸಿ ಫೋಟೋ ಕಾಪಿ ಅಥವಾ ಅನುಕರಣೆ ಅಥವಾ ನಕಲು ಅಥವಾ ಪ್ರತಿಲಿಪಿ. ಫೋಟೋ ಕಾಪಿ ಮಾಡೋದಕ್ಕೆ ಹೇಳ್ತೀವಿ ಈಗ ಫೋಟೋ ಕಾಪಿ ಅಂತ. ಆಧುನಿಕ ಬಳಕೆ ಅದು. ವಿಧಾನ ಪದದ ಸರ್ಕಾರಿ ಬಳಕೆ. ಕಾರ್ಯವಿಧಾನ. ತಡವರಿಸು ಪದದ ಸಮಾನಾರ್ಥಕ ಪದ. ನೇವರಿಸು, ಅರಸು, ಶೋಧಿಸು. ನೇವರಿಸು. ಧಿಕ್ಕರಿಸು ಪದದ ಮೂಲ ರೂಪ. ಧಿಕ್ಕಾರ. ಕರೆಕ್ಟಾ? ಓಕೆ. ತೊರೆ ಪದದ ಕನ್ನಡ ಸಾಹಿತ್ಯದಲ್ಲಿ ಬಳಕೆ ಯಾವುದಕ್ಕಾಗುತ್ತೆ? ನದಿಗೆ ಹೇಳ್ತೀವ ತೊರೆ ಅಂತ, ಪ್ರವಾಹ ಕೇಳ್ತೀವ, ಜಲಪಾತ ಕೇಳ್ತೀವ, ಮೇಲಿನ ಎಲ್ಲವೂ ಕೇಳ್ತೀವ. ಪ್ರವಾಹ ಕೇಳ್ತೀವಿ, ತೊರೆ ಅಂತ. ಹೌದಲ್ರಿ? ಕೃತಕ ಪದದ ನಕಾರಾತ್ಮಕ ಅರ್ಥ.
ಕೃತಕ. ನಕಾರಾತ್ಮಕ ಅರ್ಥ ಅಸಹಜ, ಕಪಟ, ನಕಲಿ, ಮೇಲಿನ ಎಲ್ಲವು. ಕಪಟ ನಕಾರಾತ್ಮಕ, ಹೌದಲ್ವಾ? ನಕಾರಾತ್ಮಕ ಅರ್ಥ ಅದು. ಕೆದರು ಪದದ ಪ್ರಾದೇಶಿಕ ಬಳಕೆ. ಚೆಲ್ಲು, ಹರಡು, ಚದುರು, ಮೇಲಿನ ಎಲ್ಲವು. ಮೇಲಿನ ಎಲ್ಲವು. ಅಂಗ ಪದದ ವೈದ್ಯಕೀಯ ಬಳಕೆ. ದೇಹ, ಅವಯವ, ಶರೀರ ಭಾಗ, ಮೇಲಿನ ಎಲ್ಲವು. ಶರೀರ ಭಾಗ ಕರೆಕ್ಟಾ? ವೈದ್ಯಕೀಯದಲ್ಲಿ ಆ ಥರ ಬಳಸ್ತೀವಿ ನಾವು. ತಾರೆ ಪದದ ಜ್ಯೋತಿಷ್ಯದಲ್ಲಿ ಯಾವ ಥರ ಬಳಸ್ತೀವಿ? ತಾರೆ ನಕ್ಷತ್ರ. ವೆರಿ ಗುಡ್. ನಿಬ್ಬೆರಗು ಪದದ ಭಾವನಾತ್ಮಕ ಅರ್ಥ. ಆಶ್ಚರ್ಯ, ಅಚ್ಚರಿ, ವಿಸ್ಮಯ, ಮೇಲಿನ ಎಲ್ಲವು. ಆಶ್ಚರ್ಯ. ಭಾವ ಪದದ ಸಾಮಾಜಿಕ ಸಂಬಂಧ ಸೂಚಿಸುವ ಅರ್ಥ. ಅಕ್ಕನ ಗಂಡ ಕರೆಕ್ಟಾ? ಬೆಂಕಿ ಒಂದು ನಿಮಿಷ. ಸಹೋದರಿಯ ಪತಿ, ಅದು ಬಾಮೈದ ಆಗ್ತಾರಲ್ಲ, ಮೈದುನ ಆಗ್ತಾರೆ. ಕರೆಕ್ಟ್. ತರಳ ಪದದ ವ್ಯಕ್ತಿತ್ವ ಸೂಚಿಸುವ ಅರ್ಥ. ಚಂಚಲ, ಅಸ್ಥಿರ, ಯುವಕ, ಬಾಲಕ. ಚಂಚಲ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ದಂಡ ಪದದ ಕಾನೂನು ಅರ್ಥ. ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತದೆ. ಶಿಕ್ಷೆ. ಆಪ್ಷನ್ ಬಿ ದಂಡನೇನೂ ಆಗ್ಬೋದಲ್ವಾ? ಎ ಮತ್ತು ಬಿ, ಇದು ಸೂಕ್ತ ಆಗುತ್ತೆ. ಎ ಮತ್ತು ಬಿ ಸರಿ ಆಗ್ತದೆ. ಮತ ಪದದ ರಾಜಕೀಯ ಬಳಕೆ. ವೋಟು, ಅಭಿಪ್ರಾಯ, ಬೆಂಬಲ. ವೋಟು ಆಗುತ್ತೆ, ಬೆಂಬಲನೂ ಬರುತ್ತೆ. ಯಾವ ಪಕ್ಷಕ್ಕೆ ನಮ್ಮ ಮತ, ಯಾವ ಪಕ್ಷಕ್ಕೆ ನಮ್ಮ ಬೆಂಬಲ, ಮೇಲಿನ ಎಲ್ಲವೂ ಬರ್ತವೆ ಮಕ್ಕಳೇ. ಅಭಿಪ್ರಾಯನೂ ಬರುತ್ತೆ. ಅಭಿಪ್ರಾಯನೂ ಬರ್ಬೋದು. ಈಗ ಎರಡಂತೂ ಆಗುತ್ತಲ್ಲಮ್ಮ, ಎರಡಾಯ್ತಾ? ಎ ಮತ್ತು ಬಿ ಅಂತೂ ಇಲ್ಲ, ಮೇಲಿನ ಎಲ್ಲವೂ ಇದ್ದಾವೆ. ಎರಡೂ ಸೇರೋದಂತೂ ಯಾವ ಗುಂಪಲ್ಲ? ಅದು ಆಪ್ಷನ್ ಡಿ ಯಲ್ಲಿ ಮಾತ್ರ. ಕರ ಪದದ ಆರ್ಥಿಕ ಬಳಕೆ. ದುಡ್ಡಿನ ಬಳಕೆ ಎಲ್ಲಾಗುತ್ತೆ? ಕರ ಬಗ್ಗೆ ತೆರಿಗೆ ಅಂತ ಹೇಳ್ತೀವಲ್ವ ನಾವು ದುಡ್ಡಿಗಾಗಿ. ಗುಡ್. ಒಂದು ನಿಮಿಷ. ಸುಂಕ, ಶುಲ್ಕ, ತೆರಿಗೆ, ಮೇಲಿನ ಎಲ್ಲವೂ. ಸುಂಕ, ಶುಲ್ಕ ಎಲ್ಲ ಬರ್ತದೆ. ಹತ್ತಿ ಪದದ ಕೃಷಿ ಸಂಬಂಧಿ ಅರ್ಥ. ಅರಳೆ, ಬೆಳೆ, ನಾರು, ಮೇಲಿನ ಎಲ್ಲವೂ. ಗುಡ್. ತರಿ ಪದದ ಕೃಷಿ ಪಾರಿಭಾಷಿಕ ಅರ್ಥ. ಗದ್ದೆ, ಹೊಲ, ಭೂಮಿ, ಮೇಲಿನ ಎಲ್ಲವೂ. ಗದ್ದೆ ಬರ್ತಾ ಓದಿದ್ವಲ್ಲ ಮಕ್ಕಳೇ. ವರ್ಗ ಪದದ ಶೈಕ್ಷಣಿಕ ಬಳಕೆ. ತರಗತಿ, ಶ್ರೇಣಿ, ಯಾವ ಕ್ಲಾಸು, ಯಾವ ವಿಭಾಗ, ಮೇಲಿನ ಎಲ್ಲವೂ. ನೆರವೇರು ಪದದ ಆಡಳಿತ ಭಾಷೆಯಲ್ಲಿ ಬಳಕೆ ಏನಿದೆ? ಈಡೇರು, ಕಾರ್ಯಗತಗೊಳ್ಳು, ಅನುಷ್ಠಾನಗೊಳ್ಳು, ಮೇಲಿನ ಎಲ್ಲವೂ. ಜಾಡು ಪದದ ಪೊಲೀಸ್ ಇಲಾಖೆಯ ಬಳಕೆ. ಸುಳಿವು, ಮಾಹಿತಿ, ಗುರುತು, ಮೇಲಿನ ಎಲ್ಲವೂ. ಎಲ್ಲ ಅರ್ಥಗಳನ್ನು ಕೊಡುತ್ತೆ. ತತ್ವ ಪದದ ತಾತ್ವಿಕ ಅರ್ಥ. ಸಿದ್ಧಾಂತ, ನಿಯಮ, ಮೂಲಾಂಶ, ಮೇಲಿನ ಎಲ್ಲವೂ. ಸಿದ್ಧಾಂತ ಅರ್ಥ ಆಯ್ತಾ? ಸಿದ್ಧಾಂತ. ಕ್ಷಯ ಪದದ ವೈದ್ಯಕೀಯ ಅರ್ಥ. ಕ್ಷಯ ಅನ್ನೋದೇನದು? ರೋಗ. ನಾಶ ಬರಲ್ಲ, ರೋಗ ಬರುತ್ತೆ. ಕ್ಷಯ ರೋಗ ಅಂತ ಹೇಳಿದ್ವಲ್ವ? ಟ್ಯೂಬರ್ಕುಲೋಸಿಸ್ ಅಂತ ಕರಿತೀವಿ ಅದಕ್ಕೆ. ದಳ ಪದದ ಸಸ್ಯಶಾಸ್ತ್ರದಲ್ಲಿ ಬಳಕೆ. ಎಲೆಗೂ ಅಂತೀವಿ, ಹೂವಿನ ದಳಕ್ಕೂ ಅಂತೀವಿ. ಆಪ್ಷನ್ ಡಿ. ಎ ಮತ್ತು ಬಿ ಎರಡು ಬರ್ತದೆ. ಸುತ್ತು ಪದದ ಗಣಿತಶಾಸ್ತ್ರದ ಬಳಕೆ. ಪರಿಧಿಗೆ ಹೇಳಲ್ಲ ತಾನೆ? ಪರಿಧಿ ಚೌಕದ ಪರಿಧಿ ಆಗಿರ್ಬೋದು, ಆಯತದ ಪರಿಧಿ ಆಗಿರ್ಬೋದು. ಸುತ್ತಳತೆಗೆ ಪರಿಧಿ ಅಂತೀವಿ. ಸುತ್ತ ಅಲ್ಲೂ ಬರುತ್ತೆ. ತಿರುಗು ಗೊತ್ತಿಲ್ಲ. ಆಪ್ಷನ್ ಎ ಮತ್ತು ಬಿ ಎರಡು ಬರುತ್ತೆ. ಎ ಮತ್ತು ಮತ ಪದದ ಸಾಮಾಜಿಕ ಜಾಲತಾಣಗಳ ಬಳಕೆ. ಅಭಿಪ್ರಾಯ, ಲೈಕ್, ಕಮೆಂಟ್, ಮೇಲಿನ ಎಲ್ಲವೂ. ಅಭಿಪ್ರಾಯ ಕಮೆಂಟ್ ಮೂಲಕನೂ ತಿಳಿಸ್ಬೋದು. ಲೈಕ್, ಮೇಲಿನ ಎಲ್ಲವೂ ಬರ್ಬೋದು ಮಕ್ಕಳೇ. ಆಯಿತಾ?
ಸೊ ಇಷ್ಟು ಚರ್ಚೆಯೊಂದಿಗೆ ನಮ್ಮ ಗಾದೆ ಮಾತುಗಳ ಕ್ಷಮಿಸಿ ನಾನಾರ್ಥಕಗಳ ಚರ್ಚೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಗಾದೆ ಮಾತುಗಳಿಗೆ ಹೋಗ್ತೀವಿ. ಗಾದೆ ಮಾತುಗಳ ಚರ್ಚೆ ಸ್ವಲ್ಪ ಸುದೀರ್ಘ ಹೋಗಲಿದೆ. ಯಾಕಂದರೆ ಪ್ರತಿಯೊಂದು ಗಾದೆ ಮಾತುಗಳು ನೋಡಿ, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ ಹಿಂದೆಲ್ಲ ಈ ಥರ ನಮಗೆ ಶಿಕ್ಷಣ ಎಲ್ಲ ಇರಲಿಲ್ಲ. ಗಾದೆ ಮಾತುಗಳೇ ನಮ್ಮ ನಾಗರಿಕತೆಯನ್ನು ಕಟ್ಟಿಕೊಟ್ಟಿದ್ದು ಬಹುತೇಕ ಭಾಗ. ಆಮೇಲೆ ಗಾದೆ ಮಾತುಗಳಲ್ಲಿ ಅಪಾರ ಜ್ಞಾನ ಸಂಪತ್ತು, ಅಪಾರ ಇದಿದೆ, ಅರ್ಥ ಕೊಡುವಂಥ ಶಕ್ತಿ ಇದೆ ಅದಕ್ಕೆ. ಆಯಿತಾ? ಜೀವನದ ದೊಡ್ಡ ದೊಡ್ಡ ಪಾಠಗಳನ್ನು ಒಂದು ಚಿಕ್ಕ ಗಾದೆ ಮಾತಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ, ಈಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.